ಎಬ್ಬಿಸಿ ದೇವರೇ ನಿಮ್ಮ ಆರಾಧನೆ ಮಾಡೋದಕ್ಕೆ, ದೇವರೇ ನಿಮ್ಮ ಮಕ್ಕಳ ಜೀವಿತವನ್ನು ನಾವು ಕೇಳಿ ಅಪ್ಪ, ನಾವು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಕಲಿಯಲು ನೀವು ಸಹಾಯ ಮಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಕೂಡ ನೀವು ಆಶೀರ್ವದಿಸಿ ಕೊಡಿ. ನಾವು ಇಲ್ಲಿ ನೋಡಲಿರುವ ಕಾರ್ಯಗಳನ್ನೆಲ್ಲ ನಿಮ್ಗೆ ಒಪ್ಪಿಸ್ಕೊಡ್ತೇವೆ. ನೀವು ಮಾತಾದ ಕಾರ್ಯಗಳನ್ನು ಮಾಡಿ ನಮ್ಮ ಜೀವಿತದಲ್ಲಿ ಈ ದಿನ ಪೂರ್ತಿ ದೇವರೇ ನೀವು ಪ್ರಿಯ ಮಾಡಿ ಪೂರ್ತಿಯಾಗಿ ನಿಮ್ಮ ಕೈಲಿ ಒಪ್ಪಿಸ್ಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಎಲ್ಲರಿಗೂ ಕರ್ತನಾಮದಲ್ಲಿ ಸ್ತೋತ್ರ. ಈ ದಿನದಲ್ಲಿ ನನಗೆ ಕೊಟ್ಟಿರೋ ಟಾಪಿಕ್ ಬಂದು ಫ್ರಾನ್ಸಿಸ್ ಆಫ್ ಅಸಿಸಿ ಎಂಬ ಒಬ್ಬ ದೇವ್ರ ಮನುಷ್ಯರ ಬಗ್ಗೆ. ಕ್ವಿಕ್ ಆಗಿ ಇವ್ರ ಲೈಫಲ್ಲಿ ಎಷ್ಟು ವರ್ಷ ಇದ್ರು, ಹೆಂಗ್ ಹುಟ್ಟಿದ್ರು ಅದೆಲ್ಲ ನೋಡ್ಬಿಡೋಣ. ಆಮೇಲೆ ಅವ್ರ ಲೈಫಿಂದ ಕೆಲವು ಕಾರ್ಯಗಳನ್ನ ನಾವು ಏನ್ ಕಲಿಬಹುದು ಎಂಬುದಾಗಿ ನಾವು ನೋಡೋಣ. ಫ್ರಾನ್ಸಿಸ್ ಆಫ್ ಅಸಿಸಿ ಅಂತ ಇವ್ರು ಬಂದು 1100ನೇ ಇಸ್ವಿಯಲ್ಲಿ ಬಂದು ಅವ್ರು ಜೀವನ ಮಾಡಿದ್ರು. ಒಂದು ಇವಾಗ ನಮಗೆ ಬಂದು 900 ಇಯರ್ಸ್ 900 ವರ್ಷಗಳ ಹಿಂದೆ ಅಸಿಸಿ ಎಂಬ ಇಟಲಿಯಲ್ಲಿ ಅಸಿಸಿ ಎಂಬ ಒಂದು ದೊಡ್ಡ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು. ಬಹಳ ಶ್ರೀಮಂತರು ಇವರು. ತುಂಬಾ ಅಧಿಕಾರ ಇತ್ತು, ಹಣ ಇತ್ತು, ಎಲ್ಲ ಅನುಕೂಲಗಳು ಇತ್ತು ಅವ್ರ ಮನೆಯಲ್ಲಿ. ಆ ರೀತಿಯಾದ ಮನೆಯಲ್ಲಿ ಜನಿಸಿದ್ರು. ಆಮೇಲೆ ಅವ್ರೇನಾಯ್ತು ಅಂದ್ರೆ ಅವ್ರಿಗೆ ಬಂದು ತುಂಬಾ ಒಂದು ಚಿಕ್ಕ ವಯಸ್ಸಿನ ಒಂದು ಆಸೆ ಏನಂದ್ರೆ, ಒಂದು ಯುದ್ಧಕ್ಕೂ ಸೈನಿಕ್ ಸೇರ್ಬೇಕು. ಸೈನಿಕ್ ಸೇರಿ ಅದರಲ್ಲಿ ಒಂದು ದೊಡ್ಡ ಮೇಲೆ ಒಂದು ಕಮಾಂಡರ್ ತರ ಸೈನ್ಯದಲ್ಲಿ ಬಂದು ಬರ್ಬೇಕು ಎಂಬುದಾಗಿ ಅವ್ರಿಗೆ ಆಸೆ. ಸೊ ಏನ್ ಮಾಡ್ತಾರೆ, 20 ವಯಸ್ಸಲ್ಲಿ ಅದಕ್ಕೆ ಹೋಗಿ ಸೇರ್ತಾರೆ. ಸೇರ್ಬಿಟ್ಟು ಏನಾಗುತ್ತೆ ಅಂದ್ರೆ ಅಲ್ಲಿ ಅವ್ರು ಒಂದು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಸೋಲಾಗ್ಬಿಡತ್ತೆ, ಸೋತೋಗ್ತಾರೆ ಯುದ್ಧದಲ್ಲಿ. ಇವ್ರ ಕಡೆ ಇಟಾಲಿ ಕಡೆ ಬಂದು ಸೋತೋಗ್ತಾರೆ. ಆಮೇಲೆ ಇವರು ಅದಾಗಿದ ತಕ್ಷಣ ಒಂಥರ ಅವ್ರಿಗೆ ಮೈಗುಷಾರಿಲ್ಲದೆ ಆಗ್ಬಿಡುತ್ತೆ. ಆ ಟೈಮಲ್ಲಿ 1204ನೇ ವರ್ಷದಲ್ಲಿ ಒಂದು ಚೇಂಜ್ ಆಗತ್ತೆ ಅವ್ರ ಲೈಫಲ್ಲಿ. ಏನಂದ್ರೆ ಅವ್ರು ಬಂದು ಒಂದಿನ ಒಂದು ಕನಸಲ್ಲಿ ದೇವ್ರು ಬಂದು ಅವ್ರನ್ನ ಕರೆಯೋ ಥರ ಇರುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಬಟ್ 1205 206 ಆ ಟೈಮಲ್ಲಿ. ಆಮೇಲೆ 1209ರಲ್ಲಿ ಅವರೊಂದು ಸಹೋದರಗಳೆಲ್ಲ ಸೇರಿ ಇದು ಕಂಡುಹಿಡಿತಾರೆ, ಒಂದು ಗ್ರೂಪ್ ತರ. ಆ ಗ್ರೂಪ್ ಏನಂದ್ರೆ, ಅವ್ರು ಬಂದ್ಬಿಟ್ಟು ಲೋಕನೆಲ್ಲ ತ್ಯಜಿಸಿ, ಹಣ ಎಲ್ಲ ತ್ಯಜಿಸಿ, ಯೇಸಪ್ಪ ಬಗ್ಗೆ ಹೋಗಿ ಹಳ್ಳಿ ಹೇಳ್ಬೇಕು, ಎಲ್ಲೆಲ್ಲ ಹೋಗ್ಬೇಕು, ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನ ತರನೇ ಜೀವನ ಮಾಡಬೇಕು ಎಂಬುದಾಗಿ ಒಂದು ಆರ್ಡರ್ ಅಂತ ಹೇಳ್ತಾರೆ. ಆರ್ಡರ್ ಅಂದ್ರೆ ಅದೊಂದು ಗುಂಪು ತರ, ಆ ತರ ಒಂದು ಫಾರ್ಮ್ ಮಾಡಿದ್ರು. 1219ರಲ್ಲಿ ಅಲ್ಲಿ ಕ್ರುಸೇಡ್ ನಡೀತಾ ಇತ್ತು. ಕ್ರುಸೇಡ್ ಅಂದ್ರೆ ಎರ್ಸಲೇಮ್ಗೆ ಯಾರು ಬಂದು ಎರ್ಸಲೇಮ್ಗೆ ದಾಳಿ ಹಾಕಕ್ಕೆ ಮುಸಲ್ಮಾನರು ಬರ್ತಾ ಇದ್ರು, ಕ್ರಿಶ್ಚಿಯನ್ಸ್ ಬರ್ತಾ ಇದ್ರು. ಒಂದು 10 ವರ್ಷ ಇವರಿದ್ರೆ 10 ವರ್ಷ ಇವರು ಆ ತರ ಬಂದು ಯುದ್ಧ ನಡೀತಾನೆ ಇತ್ತು. ಸೊ ಇವ್ರು ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಸುಲ್ತಾನ್ ಇದ್ದ ಈಜಿಪ್ಟ್ ಅಲ್ಲಿ, ಐಗುಪ್ತ ದೇಶ ಸುಲ್ತಾನ್, ಅವನೇ ಅರಸ. ಆ ಸುಲ್ತಾನ್ ಕಮೀನಿನೋ ಏನೋ ಹೆಸರು. ಅವ್ರನ್ನ ಹೋಗಿ ಸಂಧಿಸ್ತಾರೆ. ಅವ್ನಿಗೆ ಯೇಸಪ್ಪ ಬಗ್ಗೆ ಹೇಳಿ, ಸುವಾರ್ತೆ ಹೇಳಿ, ಹೇಗಾದ್ರೆ ಯೇಸಪ್ಪ ಬಗ್ಗೆ ಹೇಳಿ ಅವ್ನ ಕ್ರಿಶ್ಚಿಯನ್ ಮಾಡ್ಬೇಕೆಂಬುದಾಗಿ ಹೋಗ್ತಾರೆ. ತುಂಬಾ ದಿನ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ. ಅವ್ರಿಗೆ ತುಂಬಾ ಇವ್ರನ್ನ ನೋಡಿ ಇಷ್ಟ ಆಗ್ಬಿಡುತ್ತೆ. ಸುಲ್ತಾನ್ಗೆ ಇಷ್ಟ ಆಗತ್ತೆ, ಚೆನ್ನಾಗಿ ಕೇಳ್ತಾರೆ, ಸುವಾರ್ತೆ ಬಗ್ಗೆ ಎಲ್ಲ ಹೇಳ್ತಾರೆ. ಬಟ್ ಅಂದ್ರೂ ಅವರು ಮಾನಸಾಂತರ ಒಂದಲ್ಲ ಸುಲ್ತಾನ್. ಬಟ್ ಅಂದ್ರೆ ಇವ್ರನ್ನ ಪ್ರೀತಿಯಿಂದ ನೋಡ್ಕೊಂಡು ವಾಪಸ್ ಕಳಿಸ್ತಾರೆ. 1226ರಲ್ಲಿ ಅವರು ತೀರೋಗ್ತಾರೆ. 24ರಲ್ಲಿ ಒಂದು ಸಂಭವ ನಡೆಯುತ್ತೆ, ಅದನ್ನ ಆಮೇಲೆ ನೋಡೋಣ. ಸೊ ಟೋಟಲ್ ಆಗಿ ಒಂದು 46 ವರ್ಷ ಇದ್ರು ಅಷ್ಟೇ ಈ ಲೋಕದಲ್ಲಿ. ಸೊ ಏನೆಲ್ಲ ಮಾಡಿದ್ರು, ಏನೆಲ್ಲ ನಾವು ಕಲಿಬಹುದು ಅಂದಾಗ ನಾವು ನೋಡೋಣ. ಫ್ರಾನ್ಸಿಸ್ ಆಫ್ ಅಸಿಸಿ, ನಾನು ಹೇಳ್ದಂಗೆ ಅವ್ರು ಬಂದ್ಬಿಟ್ಟು ಬಹಳ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಎಲ್ಲ ಅಧಿಕಾರನೂ ಇತ್ತು ಅವ್ರ ಮನೆಯಲ್ಲಿ. ಬಟ್ ಅಂದ್ರೆ ಅವ್ರಿಗೆ ಅದರಲ್ಲಿ ಬಂದು ಫಸ್ಟ್ ಬಂದು ಯುದ್ಧಕ್ಕೆ ಹೋದ್ರು. ಯುದ್ಧದಲ್ಲಿ ಬಂದು ಜಯ ಗೆದ್ದು ನಾವು ವಿನ್ನರ್ ಆಗ್ಬೇಕು, ಲೋಕದ ರೀತಿಯಲ್ಲಿ ನಾವು ಜಯಶಾಲಿ ಅಂತ ಅನ್ಕೋಬೇಕು ಎಂಬುದಾಗಿ ಹೋದ್ರು ಯುದ್ಧಕ್ಕೆ. ಅಲ್ಲಿ ಒಂದು ದೊಡ್ಡ ಸೈನಿಕ ಅಂದ್ರೆ ಲೈಕ್ ಅದ್ರಲ್ಲೇ ಒಂದು ಸಕ್ಸಸ್ಫುಲ್ ಆಗಿರ್ಬೇಕು ಎಂಬುದಾಗಿ ಹೋದ್ರು. ಬಟ್ ಅಲ್ಲಿ ಬಂದು ಸೋಲಾಯ್ತು. ಅದು ಬಂದು ಅವ್ರಿಗೆ ಒಂಥರ ತೃಪ್ತಿ ಇಲ್ಲದೆ ಆಗೋಯ್ತು. ಆಮೇಲೆ ತಿರ್ಗಾ ಅವ್ರಿಗೆ ಹಣ ಇತ್ತು ಮನೆಯಲ್ಲಿ, ಹಣಕಾಸೆಲ್ಲ ಇಟ್ಬಿಟ್ಟು ಕೂಡ ಅವರಿಗೆ ಬಂದು ಅಷ್ಟು ತೃಪ್ತಿ ಇರ್ಲಿಲ್ಲ. ಈ ತರ ಇದ್ದಾಗ ಒಂದಿನ ಏನಾಯ್ತಂದ್ರೆ 1205 ಅನ್ಸುತ್ತೆ, ಅವಾಗ ಬಂದು ಒಂದು ಕನ್ಸು ಬರತ್ತಂತೆ. ಕನ್ಸಲ್ಲಿ ಯೇಸು ಕ್ರಿಸ್ತನೇ ಬಂದು ಅವ್ರ ಹತ್ರ ಬಂದು, ನೀನು ಯಾರಿಗೆ ನೀನು ಸೇವೆ ಮಾಡೋಣ ಅಂತಿದ್ಯಾ, ಯಜಮಾನ್ರಿಗೆ ಸೇವೆ ಮಾಡೋಣ ಅಂತೀಯಾ, ಸೇವಕನಿಗೆ ಸೇವೆ ಮಾಡೋಣ ಅಂತಿದ್ಯಾ ಅಂತ ಒಂದು ಕನ್ಸು ಬಂತಂತೆ. ಅವಾಗ ಅವ್ರಿಗೆ ಮನ್ಸಲ್ಲಿ, ನಾನು ಯಾರಿಗೆ ಸೇವೆ ಮಾಡ್ತಾ ಇದ್ದೀನಿ,
ನಾನು ಬಂದು ಆ, ಓ, ನಿಜವಾದ ಯಜಮಾನರು ದೇವರಿಗೆ ಸೇವೆ ಮಾಡಬೇಕು, ಸುಮ್ಮನೆ ಇಲ್ಲಿ ಕೆಲಸಕ್ಕೆ ಇವರೆಲ್ಲ ಈ ಸೈನಿಕರು ಇವರು ಯುದ್ಧದಲ್ಲಿ ಹೋಗೋ ಅಧಿಕಾರಿಗಳೆಲ್ಲ ದೇವರ ಸೇವಕರು ತಾನೇ ಇವರೆಲ್ಲ, ಸೇವಕರಿಗೆ ಯಾಕೆ ನಾನು ಸೇವೆ ಮಾಡಬೇಕು, ಯಜಮಾನರಿಗೆ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಆ ಕನಸಲ್ಲಿ ಅವ್ರಿಗೆ ಆ ಥರ ಅನ್ನಿಸ್ತಂತೆ. ಸೊ ಅವತ್ತಿಂದ ಬಂದು ಏನು ಮಾಡಿದ್ರಂತೆ, ಸ್ವಲ್ಪ ಸ್ವಲ್ಪನೇ ಒಂದೇ ದಿನದಲ್ಲಿ ದೇವ್ರ ಹತ್ರ ಬಂದಿಲ್ಲ ಇವರು. ಫಸ್ಟ್ ಯುದ್ಧದಲ್ಲಿ ಸೋಲಾಯ್ತು, ಆಮೇಲೆ ಮೈಗೂ ಹುಷಾರಿರ್ಲಿಲ್ಲ, ಆಮೇಲೆ ಈ ಥರ ಒಂದು ಕನ್ಸು ಬಂತು. ಈ ರೀತಿಯಾಗಿ ಒಂದ್ಸತಿ ಒಂದು ಒಂದು ಕುಷ್ಠರೋಗಿ ನೋಡ್ತಾರೆ, ಕುಷ್ಠನ ನೋಡ್ಬಿಟ್ಟು ಅವನ ಮೇಲೆ ಒಂಥರ ಅಸಹ್ಯ ಪಡ್ತಾರೆ, ಅಯ್ಯೋ ಇವನ ಯಾಕೆ ಮುಟ್ಬಾರ್ದು ಇವನ್ನ ಅಂತ ಅವ್ರಿಗೆ ಒಂದು ದೂರ ಹೋದ್ರು ಕುಷ್ಠರೋಗಿಯಿಂದ. ಈ ಥರ ಎಲ್ಲ ಇದ್ರು. ಹಂಗೆ ಸ್ವಲ್ಪ ಸ್ವಲ್ಪ ಏನಾಯ್ತು, ಅವ್ರ ಮನ್ಸು ಚೇಂಜ್ ಆಗ್ತಾನೆ ಬಂತು. ಒಂದೇ ದಿನದಲ್ಲಿ ಚೇಂಜ್ ಆಗಿಲ್ಲ, ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಯ್ತು. ಕೆಲವು ಕನ್ನಡಿ ನೋಡಿದ್ದೀರಾ, ಕನ್ನಡಿ ಬಂದು ಅದು ನೋಡೋದಕ್ಕೆ ಒಂಥರ ಅದು ಕಾಣಿಸೋದೇ ಇಲ್ಲ ಸರಿಗೆ, ಅದು ಗ್ಲಾಸ್ ಎಲ್ಲ ಆ ಕಡೆ ಏನು ಕಾಣಿಸುತ್ತೆ ಅಂತ ಗೊತ್ತೇ ಆಗಲ್ಲ. ಬಟ್ ಹೋಗ್ತಾ 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 ಸ್ವಲ್ಪ ಸ್ವಲ್ಪ ಅದೇನೋ ಕ್ಲಿಯರ್ ಆಗುತ್ತೆ, ಅದು ಬೆಳಕು ಬೀಳುತ್ತೆ, ಆಮೇಲೆ ಅದು ಗಲೀಜೆಲ್ಲ ಒರೆಸ್ತಾರೆ, ಆಮೇಲೆ ಏನಾಗುತ್ತೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವರು ದೇವ್ರ ಹತ್ರ ಬಂದಿದ್ದು ಅದೇ ಥರ, ಒಂದೇ ದಿನದಲ್ಲಿ ಬಂದಿಲ್ಲ. ಅನೇಕ ಜೀವನದ ಸಂಭವಗಳು, ಜೀವನದಲ್ಲಿ ನಡೆದ ಅನೇಕ ಕಾರ್ಯಗಳು ಬಂದು ಇವ್ರನ್ನ ದೇವ್ರ ಹತ್ರ ತರ್ತು. ಸೊ ಈ ರೀತಿಯಾಗಿ ಏನ್ ಮಾಡ್ಬಿಟ್ರು, ಇವರೆಲ್ಲ ಬಿಟ್ಬಿಟ್ಟು, ಇವ್ರ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ, ಈ ತರ ಬಂದು ಅಧಿಕಾರ ಇತ್ತು, ಹಣ ಇತ್ತು, ಎಲ್ಲ ಇತ್ತು, ಬಟ್ ಎಲ್ಲ ಬಿಟ್ಬಿಟ್ಟು ಇವರು ನಾನು ದೇವ್ರ ಹಿಂದೆ ಹೋಗ್ತೀನಿ ಅಂದ್ಬಿಟ್ಟು ವಾಪಸ್ ಯೇಸು ಕ್ರಿಸ್ತ ತರ ಇರ್ತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ರು. ಸೊ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ. ಸೊ ಈ ತರ ಇದ್ದಾಗ ಒಂದಿನ ಏನಾಯ್ತಂದ್ರೆ, ಒಂದು ಕುಷ್ಠರೋಗಿ ತಿರ್ಗಾ ಇನ್ನೊಂದು ಕುಷ್ಠರೋಗಿ ನೋಡ್ತಾರೆ. ನೋಡಿದಾಗ ದಾರಿಯಲ್ಲಿ ಏನಾಗತ್ತಂದ್ರೆ, ಆ ಕುಷ್ಠರೋಗಿನ ಹೋಗಿ ಹಂಗೆ ದೇವರ ಪ್ರೀತಿ ಅವ್ರ ಮೇಲೆ ಹಂಗೆ ಇದಾಗಿ ಆ ಕುಷ್ಠರೋಗಿನ ಹೋಗಿ ಹಂಗೆ ಹಿಡಿದ್ಬಿಡ್ತಾರೆ. ಹಿಡಿದು ಅವನ್ನ ಬಂದು ಅವನ್ನ ಕ್ಲೀನ್ ಮಾಡಿ ಅವನಿಗೆ ಸಹಾಯ ಮಾಡ್ತಾರೆ. ಸೊ ಈ ರೀತಿಯಾಗಿ ಮೊದಲು ಬಂದು ಈ ತರ ಇದ್ದಿದ್ದ ಮನುಷ್ಯ, ಅವ್ರನ್ನೆಲ್ಲ ನೋಡಿ ದೂರ ಓಡೋಗ್ತಿದ್ದ ಮನುಷ್ಯ, ಅವ್ರನ್ನೆಲ್ಲ ದ್ವೇಷ ಮಾಡ್ಕೊಂಡು ಅವ್ರನ್ನೆಲ್ಲ ಬಂದು ಒಂಥರ ಹತ್ರನೇ ಬರ್ತಾ ಇರೋದು ಮನುಷ್ಯ, ಇವಾಗ ಬಂದು ಅವ್ರನ್ನ ಬಂದು ಎಂಬ್ರೇಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಚೇಂಜ್ ಅನ್ನು ದೇವ್ರು ಬಂದು ಅವ್ರ ಲೈಫಲ್ಲಿ ತಂದ್ರು. ಸೊ ದೇವ್ರು ಬಂದು ಒಳಗೆ ಅವ್ರ ಹೃದಯದಲ್ಲಿ ಕ್ರಿಯೆ ಮಾಡಿ ಈ ರೀತಿಯಾಗಿ ಅವ್ರ ಲೈಫಲ್ಲಿ ಆ ಚೇಂಜ್ ಅನ್ನು ತಂದ್ರು. ಓಕೆ. ಸೊ ನೆಕ್ಸ್ಟ್ ಬಂದು ಒಂದ್ಸತಿ ಏನಾಗತ್ತಂದ್ರೆ, 1206 ಒಂದ್ಸತಿ ದೇವ್ರ ಹತ್ರ ಇನ್ನೊಂದು ಕನ್ಸು ಬರುತ್ತಂತೆ. ಆ ಕನ್ಸಲ್ಲಿ ಯೇಸು ಕ್ರಿಸ್ತನ್ ಬಂದು ರೀಬಿಲ್ಡ್ ಮೈ ಚರ್ಚ್ ಅಂತ ಹೇಳ್ತಾರಂತೆ. ನನ್ನ ಚರ್ಚನ್ನು ಮತ್ತೆ ನೀನು ಕಟ್ಟು ಎಂಬುದಾಗಿ ಹೇಳ್ತಾರಂತೆ. ಒಡೆದೋಗಿರೋ ನನ್ನ ಚರ್ಚನ್ನು ನೀನು ಕಟ್ಟು ಅಂತ ಹೇಳ್ತಾರಂತೆ. ಅವ್ರಿಗೆ ಈ ತರ ಒಂದು ಕನ್ಸಲ್ಲಿ ಇದು ಬರುತ್ತಂತೆ. 1 ಸಾಮುವೇಲ 3ನೇ ಅಧ್ಯಾಯದಲ್ಲಿ ಹೆಂಗೆ ಸಮುವೇಲನಿಗೆ ಬಂದು ದೇವ್ರು ಬಂದು ಮಾತಾಡ್ತಾರೋ, ಅದೇ ರೀತಿಯಲ್ಲಿ ಇವನಿಗೂ ಬಂದು ಮಾತಾಡ್ತಾರಂತೆ. ಮಾತಾಡಿದಾಗ ಇವ್ರೇನ್ ಅನ್ಕೊಳ್ತಾರಂತೆ, ಓಕೆ ಚರ್ಚೆಲ್ಲ ಒಡೆದೋಗಿರೋ ಚರ್ಚೆಲ್ಲ ಕಟ್ಟಬೇಕೇನೋ ನಾನು ಅನ್ಕೊಂಡು ಏನ್ ಮಾಡ್ತಾರಂತೆ, ಅಲ್ಲಿ ಅಕ್ಕಪಕ್ಕ ಇರೋ ಒಡೆದೋಗಿರೋ ಚರ್ಚ್ನೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಈ ರೀತಿಯಾಗಿ ಕಟ್ಕೊಂಡ್ ಬರ್ತಾ ಇದ್ದಾಗ ಇನ್ನೊಂದ್ಸತಿ ಬಂದು ಕ್ಲಿಯರ್ ಆಗಿ ತಿರ್ಗಾ ಬಂದು ಅವ್ರಿಗೆ ಗೊತ್ತಾಗತ್ತಂತೆ, ದೇವ್ರು ಬಂದು ನನ್ನ ಚರ್ಚ್ ಬಿಲ್ಡಿಂಗ್ ಕಟ್ಟಕ್ಕೆ ಹೇಳಿಲ್ಲ, ಸಭೆಯಲ್ಲಿ ಆತ್ಮಿಕ ಜೀವಿತದಲ್ಲಿ ಜನರು ಬೆಳಿಬೇಕು, ಅದನ್ನು ಕಟ್ಟಕ್ಕೆ ದೇವ್ರು ನಾನು ಹೇಳ್ತಾ ಇದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರಂತೆ. ನಿಜವಾದ ಆತ್ಮಿಕ ಅರ್ಥವನ್ನು ತಿಳ್ಕೊಂಡ್ರಂತೆ. ಬರೀ ಚರ್ಚ್ ಬಿಲ್ಡಿಂಗ್ ಕಟ್ಟೋದಲ್ಲ, ಆತ್ಮಿಕವಾಗಿ ದೇವ್ರು ಬಂದು ಚರ್ಚನ್ನು ಕಟ್ಟಕ್ಕೆ ಹೇಳ್ತಾ ಇದ್ದಾರೆ ಅಂತಾಗಿ ತಿಳ್ಕೊಳ್ತಾರಂತೆ. ಸೊ ಅದು ಬಂದು ಅವ್ರ ಲೈಫಲ್ಲಿ ತಿರ್ಗಾ ಒಂದು ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗೆಲ್ಲ ಇದ್ದಾಗ ಅವರು ಅವ್ರ ಲೈಫಲ್ಲಿ ಬಂದು ದೇವ್ರು ಬಂದು ಒಂದೊಂದು ಸ್ಟೆಪ್ಸಲ್ಲೂ ಬಂದು ದೇವ್ರು ಒಂದೊಂದು ಥರ ಬಂದು ಅವ್ರನ್ನ ನಡೆಸ್ತಾ ಇದ್ರು. ಅದನ್ನ ನಾವು ತಿಳ್ಕೊಳ್ತೀವಿ. ಏನಾಗುತ್ತೆ ಅವಾಗ, ಒಂದು ಚಿಕ್ಕ ಗುಂಪು ಸ್ಟಾರ್ಟ್ ಮಾಡೋದು. ಅದೇ ನಾನು ಹೇಳಿದ್ನಲ್ಲ ಫ್ರೈಯರ್ಸ್ ಅಂತ ಈ ಗುಂಪನ್ನು ಸ್ಟಾರ್ಟ್ ಮಾಡಿದ್ರು. ಇವ್ರದ್ದು ಏನು ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ, ಬಡತನದಲ್ಲಿ ಇರಬೇಕು, ತಾಳ್ಮೆಯಿಂದ ಇರಬೇಕು, ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕು, ಪರಿಶುದ್ಧವಾಗಿರ್ಬೇಕು. ಸೊ ಏನ್ ಮಾಡ್ತಾರೆ ಅಂದ್ರೆ, ದೇವ್ರು ಯೇಸು ಕ್ರಿಸ್ತನ್ ಹೇಳ್ತಾರ, ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದ್ ಕಡೆ ಇದೆ, ನೀವು ಸೇವೆಗೆ ಹೋದಾಗ ಏನು ತಗೊಂಡೋಗ್ಬೇಡಿ, ಒಂದು ಹಣಕಾಸು ತಗೊಂಡೋಗ್ಬೇಡಿ, ಬಟ್ಟೆ ತಗೊಂಡೋಗ್ಬೇಡಿ, ಪಾದರಕ್ಷೆ ಕೂಡ ತಗೊಂಡೋಗ್ಬೇಡಿ ಅಂತ ದೇವ್ರು ಹೇಳ್ತಾರೆ. ಆ ರೀತಿಯಾಗ ಇರೋ ಸಮಯದಲ್ಲಿ ಆ ರೀತಿಯಾಗಿ ಇವರು ಯೇಸು ಕ್ರಿಸ್ತನ ಬಗ್ಗೆ ನಾವು ಹೇಳ್ಬೇಕು, ಯೇಸು ಕ್ರಿಸ್ತ ಹೆಂಗ್ ಜೀವನ ಮಾಡಿದ್ರೆ ಆತರ ಮಾಡ್ಬೇಕು ಎಂಬುದಾಗಿ ಇವ್ರು ಇದು ಮಾಡಿದಂತೆ. ಅಲ್ಲಿ ಒಂದು ಗುಂಪಾಗಿರೋ ಒಂದು ಜನ ಸೇರಿದ್ರಂತೆ. ಆ ಜನ ಎಲ್ಲ ಸೇರಿ ಇದೇ ತರ ಅವ್ರ ಗೋಲ್ ಬಂದು ಇದೆ, ಏನಂದ್ರೆ ಸಿಂಪಲ್ ಆಗಿರ್ಬೇಕು, ತಾಳ್ಮೆಯಿಂದ ಇರಬೇಕು, ಸಂತೋಷವಾಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕು, ಎಲ್ಲರಿಗೂ ಅಲ್ಲಿ ಎಲ್ಲೆಲ್ಲ ಹೋಗ್ತೀವೋ ಸುವಾರ್ತೆ ಸಾರಕ್ಕೆ ಅಲ್ಲಿ ಬಂದು ಅನೇಕರಿಗೆ ಸಹಾಯ ಮಾಡಬೇಕು, ಅಷ್ಟೇ. ಈ ರೀತಿಯಾಗಿ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡಿದ್ರಂತೆ. ಈ ಸೇವೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಮತ್ತಾಯನ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ, ಸೊ ಅಲ್ಲಿ ಅದೇ ತರ ಬಂದು ಇವ್ರು ಬಂದು ದೇವರಿಗೆ ಸೇವೆ ಮಾಡೋದಕ್ಕೆ ಇವ್ರು ಹೋಗ್ತಾರೆ. ಸೊ ಇದಕ್ಕೆ ಈ ಗ್ರೂಪ್ ಬಂದು ಫ್ರೈಯರ್ಸ್ ಅಂತ ಹೇಳ್ತಾರೆ. ಫ್ರೈಯರ್ಸ್ ಅಂತ ಇದು ಆಕ್ಚುಲಿ ಎಷ್ಟು ದೊಡ್ಡದಂದ್ರೆ ಇವತ್ತು ಇದೆ. ಇಲ್ಲಿ ನೀವು ಬೆಂಗಳೂರು ಆಚೆ ಕೂಡ ನೋಡಿರ್ತೀರಾ, ಶಾಂತಿ ಸದನ್ ಅಂತ ಒಂದು ಜಾಗ ಇದೆ. ಇಲ್ಲಿ ನಾವು ಹೋಗ್ತೀವಿ, ನಾವು
ಹೋಗಿರ್ತೀರಾ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲರೂ. ಶಾಂತಿ ಸದನ್ ಅಂತ. ಶಾಂತಿ ಸದನ ಇಲ್ಲಿರೋದೆಲ್ಲ ಬಂದು ಈ ಗುಂಪಿಗೆ ಸೇರಿದವ್ರನ್ನೇ. ಈ ಫ್ರಾನ್ಸಿಸ್ ಆಫ್ ಅಸಿಸಿ ಸ್ಟಾರ್ಟ್ ಮಾಡಿದ್ರಲ್ಲ ಆ ಗುಂಪಿಗೆ ಸೇರಿದವ್ರು. ನೀವು ನೋಡಿ ಎಲ್ಲಾ ನಗರಗಳಲ್ಲೂ ಫ್ರಯರ್ಸ್ ಗ್ರೂಪ್ ಅಂತ ಇರುತ್ತೆ, ಆರ್ಡರ್ ಆಫ್ ಫ್ರಯರ್ಸ್ ಅಂತ ನೀವು ಇಂಟರ್ನೆಟ್ ಅಲ್ಲಿ ಹೊಡೆದ್ರೆ ಎಲ್ಲ ನಗರಗಳಲ್ಲೂ ಇವತ್ತು ಇರುತ್ತೆ. ಕರ್ನಾಟಕದಲ್ಲೇ ಒಂದು 10 ಕಡೆ ಇದೆ, ಮಂಗಳೂರು ಕಡೆ ಇದೆ, ಆ ಕಡೆ ಇದೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬರೀ ಸಿಂಪಲ್ ಆಗಿರ್ತಾರೆ ಲೈಫಲ್ಲಿ. ಸಿಂಪಲ್ ಬಟ್ಟೆ, ಈ ತರ ಬ್ರೌನ್ ಕಲರ್ ಬಟ್ಟೆ ಹಾಕೊಂಡಿರ್ತಾರೆ, ನೀವು ನೋಡಿರ್ತಾರ ಈ ರೀತಿಯಾಗಿ. ಈ ತರ ಬ್ರೌನ್ ಕಲರ್ ಒಂಥರ ಹುಡಿ ತರ ಅದು ಬಂದು ತಲೆಯನ್ನು ಮುಚ್ಕೊಳ್ಳೋ ತರ ಇದಿರುತ್ತೆ, ಬ್ರೌನ್ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಸೊ ನೀವು ನೋಡಿರ್ತೀರ ಈ ತರ ಫಾದರ್ಗಳು, ಈ ತರ ಮೋಸ್ಟ್ಲಿ ಫಾದರ್ಸ್ ಸಿಸ್ಟರ್ಸ್ ಇದ್ದಾರೆ, ಬಟ್ ಮೋಸ್ಟ್ಲಿ ಫಾದರ್ಗಳು. ಸೊ ಈ ರೀತಿಯಾಗಿರ್ತಾರೆ. ಇವ್ರದ್ದು ಏನಂದ್ರೆ ತಾಳ್ಮೆಯಿಂದ ಇರಬೇಕು, ದೇವ್ರು ಕೊಟ್ಟಿರೋ ಕೆಲಸ ಮಾಡಬೇಕು, ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕು ಅಷ್ಟೇ. ಸೊ ಅದನ್ನ ಬಂದು ಫಾಲೋ ಮಾಡ್ಕೊಂಡು ತುಂಬಾ ಜನ ಸೇರಿದ್ರಂತೆ ಈ ಗ್ರೂಪ್ಗೆ. ಅವಾಗ ಏನ್ ಮಾಡಿದ್ರಂತೆ, ಒಂದೊಂದು ದೇಶದಲ್ಲೂ ಈ ರೀತಿಯಾಗಿ ಗುಂಪಾಗಿ ಜನರು ಬಂದು ಸೇರಿದ್ರಂತೆ. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನ ಜೀವನವನ್ನು ಈ ಲೋಕದಲ್ಲಿ ಹಂಗೆ ನಾವು ಬಂದು ಹಿಂಬಾಲಿಸ್ಬೇಕು, ಅದೇ ತರ ನಾವು ನಡ್ಕೋಬೇಕು. ಸಿಂಪಲ್ ಆಗಿರೋ ಲೈಫು. ಯೇಸು ಕ್ರಿಸ್ತನ ಜೀವನ ಬಂದು ಸಿಂಪಲ್ ಆಗಿತ್ತು, ಪ್ರೀತಿಯಿಂದ ಇತ್ತು. ಅದೇ ರೀತಿಯಲ್ಲಿ ಸುವಾರ್ತೆಯನ್ನು ಯೇಸಪ್ಪ ಹೇಳಿದ್ರು, ಅದೇ ರೀತಿಯಲ್ಲಿ ನಾವು ಹೇಳ್ಬೇಕಂದಾಗಿ ಇದು ಮಾಡ್ಕೊಂಡ್ರಂತೆ. ಸೊ ನೋಡಿ, ಎಷ್ಟು ಇನ್ನ 900 ಇಯರ್ಸ್ ಆಯ್ತು, ಇನ್ನ ಇದೆ ಅಂದ್ರೆ ನೋಡಿ, ಅದಕ್ಕೆ ಒಂದು ತಾಳ್ಮೆಯ ಜೀವನಕ್ಕೆ, ಒಂದು ಪ್ರೀತಿಯ ಜೀವನಕ್ಕೆ, ಪರಿಶುದ್ಧವಾದ ಜೀವನಕ್ಕೆ ಎಷ್ಟು ಒಂದು ಪವರ್ ಇದೆ ನೋಡಿ. 900 ಇಯರ್ಸ್ ಆದ್ರೂ ಇನ್ನ ಆ ಗುಂಪು ಇದೆ. ಅವ್ರು ಬಂದು ಇವತ್ತು ಕೂಡ ನಾನು ಅಲ್ಲಿ ಹೋಗಿದ್ದೀನಿ ಶಾಂತಿ ಸದನ್ಗೆ, ಒಂದು 4-5 ದಿನ ಸ್ಟೇ ಮಾಡಿದ್ದೀವಿ. ಅವಾಗೆಲ್ಲ ನೋಡಿದಾಗ ಅವರು ಅಷ್ಟೇ ತುಂಬಾ ಸಿಂಪಲ್ ಆಗಿರ್ತಾರೆ, ತುಂಬಾ ಏನು ಜಾಸ್ತಿ ಇದು ಮಾಡಕ್ ಹೋಗಲ್ಲ, ಬೇರೆ ಏನು ತಲೆಗೆಲ್ಲ ಇದು ಮಾಡಲ್ಲ, ತಲೆಗೆ ಹಾಕೊಳ್ಳಲ್ಲ, ದೇವ್ರನ್ನೇ ಹಿಂಬಾಲಿಸ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಶಾಂತಿ. ಅವ್ರ ಲೈಫ್ ಸ್ಟೈಲೇ ಬಂದು ತುಂಬಾ ಇದಾಗಿರುತ್ತೆ, ನಮಗೆ ಬಂದು ಒಂದು ಸವಾಲಾಗಿರುತ್ತೆ. ಒಂದ್ಸತಿ ಏನಾಗುತ್ತೆ ಅಂದ್ರೆ ಕೊನೆ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಬಂದು ಒಂದ್ಸತಿ ಸ್ಟಿಗ್ಮಾಟ ಅಂತ ಹೇಳ್ತಾರೆ. ಗಲಾತಿನ 6ನೇ ಅಧ್ಯಾಯ ಇದೆ, 6ನೇ ಅಧ್ಯಾಯ 19ನೇ ವಚನದಲ್ಲಿ ಏನಾಗುತ್ತೆ ಅಂದ್ರೆ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಬಂದು ಯೇಸು ಕ್ರಿಸ್ತನು ನಮ್ಮ ಸಭೆಯವರಲ್ಲಿ ಜನಿಸೋ ತನಕ ಐ ಬೇರ್ ದ ಮಾರ್ಕ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ಗಾಯಗಳನ್ನು ನನ್ನ ಶರೀರದಲ್ಲಿ ನಾನು ಹೊರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಸ್ಟಿಗ್ಮಾಟ ಅಂದ್ರೆ ಏನಂದ್ರೆ ದೇವರ ಮಾರ್ಕ್, ಯೇಸು ಕ್ರಿಸ್ತನಿಗೆ ಆಗಿರುವ ಗಾಯಗಳು. ಸೊ ಇವ್ರಿಗೆ ಏನಾಯ್ತಂತಾರೆ, ಇದು ಬಂದು ನಿಜಾನ ಸುಳ್ಳ ಗೊತ್ತಿಲ್ಲ, ಇದು ಅವ್ರ ಬಗ್ಗೆ ಫ್ರಾನ್ಸಿಸ್ ಆಫ್ ಅಸಿಸಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಬಟ್ ನಿಜಾನ ಸುಳ್ಳ ಗೊತ್ತಿಲ್ಲ. ಬಟ್ ಏನಾಯ್ತಂದ್ರೆ ಅವ್ರು ಬಂದು ಕೈಯಲ್ಲಿ, ಯೇಸು ಕ್ರಿಸ್ತನ್ಗೆ ಎಲ್ಲೆಲ್ಲ ಗಾಯ ಆಯ್ತು, ಕೈಯಲ್ಲಿ, ಕಾಲಲ್ಲಿ, ಸೈಡಲ್ಲಿ ಚುಚ್ತಾರಲ್ಲ, ಈಟಿ ಇಟ್ಕೊಂಡು ಚುಚ್ತಾರಲ್ಲ, ಆ ಕಡೆ ಬಂದು ಅವ್ರಿಗೂ ಇದೇ ತರ ಮಾರ್ಕ್ಗಳು ಆಯ್ತಂತೆ. 3 ಕಡೆ ಆಯ್ತಂತೆ ಮಾರ್ಕ್, ಕೈಯಲ್ಲಿ, ಸೈಡಲ್ಲಿ ಮತ್ತೆ ಕಾಲಲ್ಲಿ. ಸೊ ಏನಕ್ಕೆ ಅಂದ್ರೆ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ದೇವ್ರೇ ನಿಮ್ಮ ಪಾಡುಗಳನ್ನು ನಾನು ಅನುಭವಿಸ್ಬೇಕು, ನೀವ್ ಹೆಂಗ್ ಪಾಡುಪಟ್ರಿ ಲೋಕದಲ್ಲಿ ನಮ್ಗಾಗಿ, ಆ ಪಾಡುಗಳು ನಾನು ಸ್ವಲ್ಪನಾದ್ರೂ ಅನುಭವಿಸ್ಬೇಕು ಎಂಬುದಾಗಿದ್ದಾಗ ಅದು ಬಂದು ಆಯ್ತು ಅಂತ ಹೇಳ್ತಾರೆ. ಬಟ್ ಇದು ನಮ್ಗೆ ರೈಟಾ, ಇದು ನಿಜವಾಗ್ಲೂ ನಡೀತಾ ಈ ಸಂಗತಿ ಅಂತ ಗೊತ್ತಿಲ್ಲ. ಬಟ್ ಅವ್ರು ಚರಿತ್ರೆ ಪುಸ್ತಕದಲ್ಲ ಇದು ಬರೆದಿರುತ್ತೆ. ಬಟ್ ಅನೇಕ ಸಾರಿ ಏನಾಗುತ್ತೆ ಅಂದ್ರೆ 900 ವರ್ಷ ಆಯ್ತು, ಚರಿತ್ರೆ ಪುಸ್ತಕಗಳು ಹೆಂಗೆ ಅಂತ ಅವ್ರ ಫಾಲೋವರ್ಸ್ ಕೂಡ ಬರ್ದಿರ್ಬೋದು, ಅವ್ರನ್ನ ಮೇಲೆತ್ತಕ್ಕೆ ಕೂಡ ಬೇರೆ ಜನ ಬರ್ದಿರ್ಬೋದು, ಸೊ ಗೊತ್ತಿಲ್ಲ. ಬಟ್ ಏನು ಒಂದನ್ನು ಮಾತ್ರ ನಮ್ಗೆ ಏನ್ ಗೊತ್ತು ಅಂದ್ರೆ ಅವ್ರ ಜೀವನ ಅಷ್ಟು ಪರಿಶುದ್ಧವಾಗಿ ಸಂತೋಷದಿಂದ ಅದೆಲ್ಲ ಇರ್ತಾ ಇದ್ದಂತೆ. ಇನ್ನೊಂದೊಂದು ಕಾರ್ಯ ಅದು ಹಾಕಿದ್ರೆ ಓಕೆ, ಅವ್ರು ಏನ್ ಮಾಡ್ತಾ ಇದ್ರಂದ್ರೆ ಅವಾಗ ಎಲ್ಲೆಲ್ಲ ಹೋಗ್ತಾ ಇರ್ತಾರೋ, ಸೇವೆಗೆ ಹೋಗ್ತಾ ಇರ್ತಾರೋ, ಅಲ್ಲಿ ಬಂದು ಎಲ್ಲರನ್ನು, ಎಲ್ಲ ಸೃಷ್ಟಿಯನ್ನು ಕೂಡ ದೇವರ ಮಕ್ಕಳಾಗಿ ನೋಡ್ತಾರಂತೆ. ಸೊ ಅನಿಮಲ್ಸ್ನೆಲ್ಲ ಬ್ರದರ್ಸ್ ಅಂತ ಹೇಳ್ತಾ ಇದ್ರಂತೆ, ಬ್ರದರ್ ಡಾಗ್, ಬ್ರದರ್ ವುಲ್ಫ್ ಅಂತ ಹೇಳ್ತಾ ಇದ್ರಂತೆ, ಪಕ್ಷಿಗಳೆಲ್ಲ ಸಿಸ್ಟರ್ಸ್ ಅಂತ ಹೇಳ್ತಾ ಇದ್ರಂತೆ. ಸೊ ಈ ರೀತಿಯಾಗಿ ಬಂದು ಅವ್ರಿಗೂ ಒಂದು ಪ್ರಸಂಗನ ಮಾಡ್ತಾ ಇದ್ರಂತೆ. ಅಲ್ಲಿ ಶಾಂತಿ ಸದನಲ್ಲಿ ಒಂದು ಇದಿದೆ, ಏನೋ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಅಲ್ಲಿ ಏನಂದ್ರೆ ಲೈಕ್ ಇವ್ರು ಬಂದು ಪಕ್ಷಿಗಳಿಗೆ ಸುವಾರ್ತೆ ಹೇಳೋ ತರ ಇದೆ. ಸೊ ಈ ರೀತಿಯಾಗಿ ಅನಿಮಲ್ಸ್ನ ಕೂಡ ಭೂಮಿಯಲ್ಲಿ ಎಲ್ಲ ಸೃಷ್ಟಿಗೂ ಹೋಗಿ ಸುವಾರ್ತೆ ಹೇಳಿ ಅಂತ ಹೇಳುತ್ತಲ್ಲ, ಆ ವಾಕ್ಯನ ಹಂಗೆ ಇವ್ರು ತಗೊಂಡು ಜನರಿಗೆ ಹೇಳ್ತಾ ಇದ್ರು. ಮೈನ್ ಆಗಿ ಸುವಾರ್ತೆನೋ ಯೇಸಪ್ಪ ಬಗ್ಗೆ ಹೇಳ್ತಾ ಇದ್ರು, ಬಟ್ ಪಕ್ಷಿಗಳನ್ನು ಬಿಡ್ತಾ ಇರ್ಲಿಲ್ಲ, ಅನಿಮಲ್ಸ್ನ ಮೃಗಗಳನ್ನು ಬಿಡ್ತಾ ಇರ್ಲಿಲ್ಲ. ಒಂದ್ಸತಿ ಒಂದು ತೋಳ ಬಂತಂತೆ, ತೋಳಕ್ಕೆ ಬಂದು ಎಲ್ಲ ಹೆದರ್ಕೊಂಡು ಓಡೋಗ್ಬಿಟ್ರಂತೆ. ಇವ್ರು ಬಂದು ಬ್ರದರ್ ವುಲ್ಫ್ ಅಂತ ಆ ತೋಳನ ಬಂದು ಅವ್ರು ಬಂದು ದೇವ್ರ ಬಗ್ಗೆ ಹೇಳ್ತಾ ಇದ್ರಂತೆ. ಆ ತೋಳಕ್ಕೆ ಅದು ಬಂದು ಸೈಲೆಂಟ್ ಆಗಿ ಕೂತಿತ್ತಂತೆ, ಅದು ಹೋಗಿಲ್ವಂತೆ. ಸೊ ಅದೇ ರೀತಿ ಪಕ್ಷಿಗಳು. ಸೊ ಈ ರೀತಿಯಾಗಿ ಬಂದು ಅವ್ರಿಗೆ ಏಸಪ್ಪ ಹೆಂಗ್ ಹೇಳಿದ್ರು ಅದೇ ತರ ನಾನು ಜೀವನ ಮಾಡ್ಬೇಕು, ಅದೇ ತರ ಇರಬೇಕು ಎಂಬುದಾಗಿ ಕೊನೆ ತನಕ ಅವರು ಫಾಲೋ ಮಾಡ್ತಾ ಇದ್ರಂತೆ.
ಸೊ ಇದು ಬಂದು ದೊಡ್ಡ ಇದು ಬಂದು ಲೈಕ್ ಈ ಕಾಲದಲ್ಲಿ ನಾವು ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಸೊ 900 ಇಯರ್ಸ್ ಮುಂಚೆ ಈ ಥರ ಇತ್ತು. ಅದನ್ನ ಇವತ್ತು ಬಂದು ಸ್ಕೂಲ್ಗಳು, ಶಾಲೆಗಳೆಲ್ಲ ಇಟ್ಟಿದ್ದಾರೆ. ಈ ಗ್ರೂಪ್ ಅವರು ಆಮೇಲೆ ಬೇರೆ ಕಾರ್ಯಗಳ ಎಲ್ಲ ನಡೆಸ್ಕೊಂಡು ಬಂದು ಆ ರೀತಿಯಾಗಿ ಬಂದು ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಕೊನೆಯದಾಗಿ ಬಂದು ಅವ್ರು ಬಂದು ಸಾಯೋ ಸ್ಥಿತಿಯಲ್ಲಿ ಬಂದ್ರಂತೆ. 46 ವಯಸ್ಸು ಅಷ್ಟೇ ಅವ್ರು ಇದ್ದಿದ್ದು. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಅವ್ರು ಸಾಯೋ ಟೈಮಲ್ಲಿ ಅವ್ರು ಬಂದ್ಬಿಟ್ಟು, ನನಗೆ ನಾನು ಹೆಂಗು ಲೋಕದಲ್ಲಿ ಜನಿಸಿದ್ನೋ ಅದೇ ರೀತಿ ನಾನು ಸಾಯ್ಬೇಕು, ನಾನು ಏನು ತಂದಿಲ್ಲ, ಏನು ತಗೊಂಡೋಗಲ್ಲ, ಸೊ ಅದರಿಂದ ನಾನು ನೆಲದಲ್ಲೇ ಬಿದ್ದಿರ್ತೀನಿ ಅಂತ ನೆಲದಲ್ಲೇ ಇದ್ರಂತೆ. ಸಂತೋಷವಾಗಿದ್ರಂತೆ. ಒಂದು ಮರಣವನ್ನು ಅವ್ರು ಬಂದು ಆಹ್ವಾನಿಸಿದ್ರಂತೆ. ಮರಣ ನೀನು ಬಂದಿದ್ಯಾ ನನ್ನ ನುಡ್ಕೊಂಡು ಅಂತ ಕೀರ್ತನೆಗಳು 142 ಹಾಡ್ಕೊಂಡು ಅದನ್ನ ಹಾಡ್ತಾ ಬಂದು ಅವ್ರ ಸುತ್ತ ಇದ್ರ ಬ್ರದರ್ಸ್ ಎಲ್ಲ ಇದ್ರಂತೆ. ಅವ್ರು ಬಂದು ತೀರೋದ್ರಂತೆ. ಅವ್ರು ಬಂದು ಬಟ್ಟೆನೂ ಕೂಡ ಫುಲ್ ಹಾಕಿರ್ಲಿಲ್ವಂತೆ, ಅರ್ಧಂಬರ್ಧ ಬಟ್ಟೆನೇ ಹಾಕಿದ್ರಂತೆ. ಏನಕ್ಕೆಂದ್ರೆ ಅವ್ರು ಬಂದು, ನಾನು ಜನಿಸಿದಾಗ ಇದೇ ತರ ಬಂದೆ, ನಾನು ಲೋಕದಲ್ಲಿ ಮರಣದಲ್ಲೂ ನಾನು ಹಿಂಗೆ ಇರ್ತೀನಿ ಎಂಬುದಾಗಿ ಅವರು ಅನ್ಕೊಂಡು ಹತ್ರ ಹೋದ್ರಂತೆ. ಕೊನೆಗಾಗಿ ಹೇಳಿದ್ರಂತೆ, ಒಳ್ಳೆ ಹೋರಾಟನ ಹೋರಾಡಿದ್ದೀನಿ, ವಿಶ್ವಾಸನ ಕಾದಿದ್ದೀನಿ, ಇಲ್ಲಿ ನನಗೆ ನೀತಿ ಕ್ರಿಯೇಟಿವ್ನ ದೇವರು ಬಂದು ನನಗೆ ಇಟ್ಟಿದ್ದಾರೆ ಎಂಬುದಾಗಿ 2 ತಿಮೋಥೆ 4:7 ನೋಡ್ತೀವಲ್ಲ, ಆ ರೀತಿಯಾಗಿ ಹೇಳ್ಕೊಂಡು ಅವರ ಪ್ರಯಾಣನ ಮುಗಿಸ್ತಾರಂತೆ. ಸೊ ಇದು ಬಂದು ಇವ್ರ ಲೈಫ್ ಬಂದು ಒಂದು ಈ ಸಿಂಪ್ಲಿಸಿಟಿ, ಒಂದು ಸಿಂಪಲ್ ಲೈಫ್ ಬಂದು ಎಷ್ಟು ಒಂದು ಪವರ್ಫುಲ್ ಲೈಫ್ ಅನ್ಬೋದನ್ನು ನಾವು ನೋಡ್ತೀವಿ. ಎಲ್ಲವನ್ನು ಬಿಟ್ಟು, ಎಲ್ಲ ದುಡ್ಡು, ಇದು ಲೈಕ್ ಪವರ್ ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನ ಹಿಂಬಾಲಿಸ್ಕೊಂಡು ಬಂದರು. ಸೊ ಒಂದು ದೊಡ್ಡ ಚಾಲೆಂಜ್ ನಮಗೆಲ್ಲ. ಸೊ ದೇವ್ರು ಬಂದು ಇವ್ರ ಜೀವನ ಮೂಲಕ, ಫ್ರಾನ್ಸಿಸ್ ಆಫ್ ಅಸಿಸಿ ಅವರ ಜೀವನ ಮೂಲಕ ನಮ್ಗೆ ಅನೇಕ ಕಾರ್ಯಗಳನ್ನು ಹೇಳ್ಕೊಡ್ತಾರೆ. ಅವ್ರು ನಮ್ಮನ್ನು ನಡೆಸ್ತಾರೆ ಅಂತ ಒಂದು ಇದು. ಎಲ್ಲದಕ್ಕೂ ಮೇಲಾಗಿ ಒಂದು ಕಾರ್ಯ ಬಂದು ನಾನು ಹೇಳೋಣ ಅಂತಿದ್ದೆ. ಏನಂದ್ರೆ ಇವರ ವಿಶ್ವಾಸ, ದೇವ್ರ ಮೇಲಿರೋ ವಿಶ್ವಾಸ. ಮೊದಲು ವಿಶ್ವಾಸ ಎಲ್ಲ ಯಾರ ಮೇಲಿತ್ತು? ಅವರ ಹಣದ ಮೇಲೆ, ಅವ್ರಿಗಿರೋ ಅಧಿಕಾರದ ಮೇಲೆ. ಅವ್ರಿಗೆ ಸೈನ್ಯದಲ್ಲಿ ಅಧಿಕಾರನ ಹೊಂದಕ್ಕೆ ಟ್ರೈ ಮಾಡಿದ್ರು, ಪವರ್ ಹೊಂದಕ್ಕೆ ಟ್ರೈ ಮಾಡಿದ್ರು, ಹಣ ಇಟ್ಟುಕೊಂಡು ಪವರ್ ಇರುತ್ತೆ ಅಂತ ಟ್ರೈ ಮಾಡಿದ್ರು, ಎಲ್ಲ ಟ್ರೈ ಮಾಡಿದ್ರು. ಬಟ್ ಕಂಪ್ಲೀಟ್ ಆಪೋಸಿಟ್. ಎಲ್ಲೆಲ್ಲ ಬಂದು ಅವ್ರು ಹುಡುಕಿದ್ರು, ಅದೆಲ್ಲ ಬಿಟ್ಟು ವಿಶ್ವಾಸದಿಂದ ದೇವ್ರನ್ನ ಫಾಲೋ ಮಾಡ್ಬೇಕು. ಆ ದಿನಕ್ಕೆ ದೇವ್ರ ಹೆಂಗ್ ನಡೆಸ್ಬೇಕು. ಊಟನ ತಗೊಂಡೋಗಲ್ವಂತೆ. ಅಲ್ಲಲ್ಲಿ ಹೋದಾಗ ದೇವ್ರು ಊಟ ಕೊಡ್ತಾರೆ, ಅಲ್ಲಲ್ಲಿ ಹೋದಾಗ ದೇವ್ರು ಬಂದು ನಮ್ಗೆ ಇರಕ್ಕೆ ಜಾಗ ಕೊಡ್ತಾರೆ ಅಂತ ಹೋಗ್ತಾರೆ. ಸೊ ಅವ್ರ ವಿಶ್ವಾಸ ಬಂದು ನನಗೆ ಬಹಳ ಮಾತಾಡ್ತು. ಇವ್ರ ವಿಶ್ವಾಸ ಎಷ್ಟು ಅಂದ್ರೆ ಕಂಪ್ಲೀಟ್ ಆಗಿ ದೇವ್ರ ಮೇಲೆ ಡಿಪೆಂಡ್ ಆಗಿರೋದು. ನಾಳೆ ಕುರಿತು ಯೋಚನೆ ಮಾಡದೇ ಇರೋ ತರ. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಹುಟ್ಟಿದಾಗ ನಾಳೆ ಕುರಿತೇ ಯೋಚನೆ ಮಾಡ್ತಾ ಇದ್ರಂತೆ. ಏನಾಗುತ್ತೋ, ನಾನು ಏನಾಗಬೇಕು, ಈ ತರ ಆಗ್ಬೇಕು, ಅಧಿಕಾರ ಇರಬೇಕು, ನನ್ಗೆ ಇನ್ನೂ ಹಣ ಬರಬೇಕು, ಹಂಗಿಂಗೆಲ್ಲ ಇದ್ರಂತೆ. ಅದೆಲ್ಲ ಬಿಟ್ಟು ಕಂಪ್ಲೀಟ್ ಆಗಿ ಆ ಕಡೆ ಆ ರೀತಿಯಾಗಿರೋ ಮನುಷ್ಯನ ದೇವ್ರು ಬಂದು ಚೇಂಜ್ ಮಾಡಿದ್ದಾರೆ. ಇದು ಬಂದು ಖಂಡಿತ ದೇವರಿಂದಾನೇ ಸಾಧ್ಯ, ಮನುಷ್ಯರಿಂದ ಸಾಧ್ಯವಲ್ಲ. ಸೊ ಈ ರೀತಿಯಾದ ವಿಶ್ವಾಸದ ಜೀವನದ ಮೂಲಕ ನಾವು ಅನೇಕ ಕಾರ್ಯಗಳನ್ನ ಈ ರೀತಿ ಕಲಿತೀವಿ. ಸೊ ಈ ರೀತಿಯಾಗಿ ಸಿಂಪಲ್ ಲೈಫ್ ಆಫ್ ಸಿಂಪ್ಲಿಸಿಟಿ, ಲೈಫ್ ಆಫ್ ಫೇತ್. ಒಂದು ತಾಳ್ಮೆಯ ಜೀವನ, ಒಂದು ವಿಶ್ವಾಸದ ಜೀವನ. ಈ 2 ಕಾರ್ಯಗಳನ್ನು ಇವ್ರ ಲೈಫಿಂದ ನಾವು ಕರಿಬೋದು. ಅದು ಮಾತ್ರ ಅಲ್ಲ, ಧೈರ್ಯವಾಗಿ ಏಸಪ್ಪ ಬಗ್ಗೆ ಹೋಗಿ ಹೇಳೋದು. ಆ ಸುಲ್ತಾನ್, ಆ ಕಾಲದಲ್ಲಿ ಆ ಸುಲ್ತಾನ್ ಅಂದ್ರೆ ಲೈಕ್ ದೊಡ್ಡ ಅಧಿಕಾರಿ, ಅವನು ಲೋಕದಲ್ಲಿ ದೇಶನೇ ಆಳೋನು. ಅವನ ಹತ್ರ ಹೋಗಿ ಏಸಪ್ಪ ಬಗ್ಗೆ ಹೇಳ್ಬೇಕಂದ್ರೆ ಭಯ ಇಲ್ಲದೆ ಏಸಪ್ಪ ಮೇಲೆ ವಿಶ್ವಾಸ ಇಟ್ಟು ಹೋದ್ರು. ಅದು ಬಂದು ಸಕ್ಸಸ್ ಆಯ್ತೋ ಇಲ್ವೋ, ಅವ್ನು ಏಸಪ್ಪ ಹತ್ರ ಬಂದೋ ಇಲ್ವೋ ಸುಲ್ತಾನೋ, ಬಟ್ ಅಂದ್ರೂ ಹೋಗಿ ಸುವಾರ್ತೆನ ಹೇಳಿದ್ರು. ಸೊ ಈ ರೀತಿಯಾಗಿ ದೇವ್ರು ಬಂದು ನಮ್ಮನ್ನು ನಡೆಸಲಿ. ನಾವು ಯೇಸು ಕ್ರಿಸ್ತ ಎಂಬ ಯಜಮಾನನ ಸೇವೆ ಮಾಡ್ತಾ ಇದೀವಿ. ಅವ್ರಿಗಾಗಿ ನಾವು ಜೀವನ ಮಾಡ್ತಾ ಇದೀವಿ. ನಾವು ಕೆಲಸ ಮಾಡ್ಬೋದು, ಸೇವೆ ಮಾಡ್ಬೋದು. ನಾವೆಲ್ಲರೂ ಬಂದು ಒಂದು ಯೇಸು ಕ್ರಿಸ್ತ ಎಂಬ ಯಜಮಾನಿಗೆ ನಾವೆಲ್ಲ ಮಾಡ್ತಾ ಇದೀವಿ, ಮನುಷ್ಯರಿಗಾಗಿ ಮಾಡ್ತಾ ಇಲ್ಲ. ಸೊ ದೇವ್ರು ನಮ್ಮ ಕಾರ್ಯಗಳನ್ನೆಲ್ಲ ಆಶೀರ್ವದಿಸಲಿ. ಈ ರೀತಿಯಾದ ಜನರ ಲೈಫ್ ಮೂಲಕ, ವಿಶ್ವಾಸದ ಜೀವನದ ಮೂಲಕ, ತಾಳ್ಮೆಯ ಜೀವನದ ಮೂಲಕ ನಾವು ಅನೇಕ ಕಾರ್ಯಗಳನ್ನು ಕಲಿಬಹುದು. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಮಕ್ಕಳಾಗಿರೋ ನಾವು ಈ ದಿನದಲ್ಲಿ ಫ್ರಾನ್ಸಿಸ್ ಆಫ್ ಅಸಿಸಿ ಎಂಬ ಈ ಸಹೋದರನ ಕುರಿತು ನೋಡಲು ನಮ್ಗೆ ಸಹಾಯ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ ಅಪ್ಪ. ಅನೇಕರನ್ನ ಮುಂದೆ ನೀವು ಸಾಕ್ಷಿಯಾಗಿಟ್ಟಿದ್ದೀರಾ. ನಮ್ಮ ಮುಂದೆ ದೇವರು ಇವ್ರು ನಡೆದು ಹೋಗಿದ್ದಾರೆ, ಇವರೆಲ್ಲ ಮಾಡಿದ್ದಾರೆ ದೇವರು. ಈ ರೀತಿಯಾದ ಕಾರ್ಯಗಳನ್ನು ನಾವು ಧ್ಯಾನ ಮಾಡಲು ಸಹಾಯ ಮಾಡಿದ್ದೀರಾ ದೇವರು. ಈ ದಿನ ನಾವು ನೋಡ್ತೀವಿ ಈ ರೀತಿಯಾದ ಸಹೋದರಗಳ ಮೂಲಕ. ಅದರಲ್ಲಿರುವ ಅವ್ರಿಗಿರೋ ಸ್ಪಿರಿಟ್ ದೇವರೇ, ಅವ್ರಿಗಿರೋ ಆಟಿಟ್ಯೂಡ್, ಮನೋಭಾವ ದೇವರೇ, ಅದೇ ಕಾರ್ಯಗಳು
ನಮಗೂ ಬೇಕು, ನಮಗೂ ಬರಬೇಕು ಅಪ್ಪ. ನಮಗೆ ವಿಶ್ವಾಸ ಬೇಕು, ನಮಗಿನ್ನ ತಾಳ್ಮೆ ಬೇಕು, ನಮಗಿನ್ನ ಪರಿಶುದ್ಧತೆ ಬೇಕು ದೇವರೇ, ನಮಗಿನ್ನ ಧೈರ್ಯ ಬೇಕು ದೇವರೇ. ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಎಲ್ಲೆಲ್ಲ ಕೊರತೆ ಇದೆಯೋ ಅಲ್ಲೆಲ್ಲ ನೀವು ಬಂದು ಕ್ರಿಯೆ ಮಾಡಿ ದೇವರೇ, ಅಲ್ಲಿ ದೇವರೇ ನಮ್ಮನ್ನು ಬದಲಾಯಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಇದನ್ನ ಪೂರ್ತಿ ನಮ್ಮ ಜೊತೆ ಇರಿ, ನಮ್ಮ ನಡೆಸಿ, ನಿಮ್ಮ ಆತ್ಮದ ಪ್ರೇರಣೆಯಿಂದ ದೇವರೇ ನಡೆಯಲಂತೆ ನೀವು ಸಹಾಯ ಮಾಡಿ. ಬಾಯಿಂದ ಬರೋ ಮಾತು, ಮಾಡೋ ಕೆಲಸ ದೇವರೇ, ಮಾಡೋ ಸೇವೆ ಎಲ್ಲ ದೇವರೇ ನಿಮಗೆ ಪ್ರಿಯವಾಗಿರುವಂತೆ ನೀವು ಸಹಾಯ ಮಾಡಿ. ಸಂಪೂರ್ಣವಾಗಿ ನಾವು ನಿಮ್ಮ ಹತ್ರ ಒಪ್ಪಿಸ್ಕೊಡ್ತೀವಿ ದೇವರೇ. ಫ್ರಾನ್ಸಿಸ್ ಆಫ್ ಅಸಿಸಿ ಥರ ದೇವರೇ ಇರೋ ಸಹೋದರಗಳು ಸಹೋದರಿಗಳು ದೇವರೇ ನಾವು ಕಾಣುವಂತೆ, ಇನ್ನು ಅನೇಕರನ್ನು ನಾವು ಕಾಣುವಂತೆ ನೀವು ಸಹಾಯ ಮಾಡಿ. ದೇವರ ಮಾತಾದ ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ಇದನ್ನು ಪೂರ್ತಿ ದೇವರೇ ನಿಮ್ಮ ಆತ್ಮದಿಂದ ನಾವು ನಡೆಸಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಆಮೇಲೆ